ನಮಸ್ಕಾರ ಎಲ್ರಿಗೂ. ಇಂದು ನಾನು ತುಂಬ ಟೇಸ್ಟಿಯಾಗಿರೋ ಆಲೂಗಡ್ಡೆ ಪರೋಟ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ನಾನು ಬೇಯಿಸ್ಕೊಂಡು ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜೀರಿಗೆನೂ ಹಾಕೋಬೋದು ಬೇಕಂತ ಅಂದರೆ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡ್ತಾ ಇರ್ಬೋದು ಹೇಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಡೋ ಮಾಡ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟಿಗೆ ಏನು ಕನ್ಸಿಸ್ಟೆನ್ಸಿ ಇರುತ್ತಲ್ಲ ಅದೇ ಥರ ನೀವು ಮಾಡ್ಕೋಬೇಕು. ಸ್ವಲ್ಪ ಸಾಫ್ಟ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಇದನ್ನು ನೀಟಾಗಿ ನಾದಿದ್ಮೇಲೆ ನಾನು ಉಂಡೆ ಮಾಡಿ ಇಟ್ಕೊಂಡಿರೋ ಹಿಟ್ಟು ಮತ್ತು ಆಲೂಗಡ್ಡೆ ಸ್ಟಫಿಂಗ್ನ ತೊಗೊಂಡು ಸ್ವಲ್ಪ ಇದನ್ನು ತೊಗೊಂಡು ಚಪಾತಿ ಹಿಟ್ಟಿನ ಡೋನ ತೊಗೊಂಡು ಏನು ಮಾಡ್ತಾಯಿದ್ದೀನಿ, ನಾನು ನೀಟಾಗಿ ಉದ್ಕೊಳ್ತಾ ಇದ್ದೀನಿ ಫಸ್ಟು. ಸೊ ನೀವು ಹಾಗೆ ತುಂಬ್ಕೊಳ್ಳೋದಿದ್ರು ತುಂಬ್ಕೋಬೋದು. ಸ್ವಲ್ಪ ಉದ್ಕೊಂಡ್ರೆ ಏನಾಗುತ್ತೆ, ಚೆನ್ನಾಗಿ ಅದರೊಳಗೆ ನಾವು ಆಲೂಗಡ್ಡೆನ ತುಂಬೋದು. ನೋಡ್ತಾರಿ ತುಂಬ್ತಾಯಿದ್ದೀನಿ. ಸೊ ತುಂಬಿದ್ಮೇಲೆ ನಾನು ನೀಟಾಗಿ ರೌಂಡ್ ಮಾಡ್ಕೊಂಡು ತುಂಬಿದ್ಮೇಲೆ ಎಡ್ಜಿಗೆ ಸ್ವಲ್ಪ ನೀರು ಹಚ್ಕೊಳ್ತಾ ಇದ್ದೀನಿ. ಯಾಕಂತ ಅಂದರೆ ಅದು ಅಂಟ್ಕೊಳ್ಳಿ ಕರೆಕ್ಟಾಗಿ ಅಂತ. ಇದನ್ನು ನಾನು ನೀಟಾಗಿ ಈ ಹೋಳಿಗೆ ತುಂಬ್ತಾರಲ್ಲ ಆ ಥರ ತುಂಬ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ತುಂಬಿ ನೀಟಾಗಿ ಒಂದು ಉಂಡೆನ ಮಾಡ್ಕೊಂಡಿದ್ದೀನಿ. ಅದನ್ನು ಹಿಟ್ಟಲ್ಲಿ ಎದ್ಕೊಂಡು ಚಪಾತಿ ಉದ್ದದ ಕನ್ಸಿಸ್ಟೆನ್ಸಿಯಲ್ಲಿ ಸ್ವಲ್ಪ ದಪ್ಪ ಇರುತ್ತೆ, ನೋಡ್ಕೊಂಡು ಉದ್ದಿ. ಫಸ್ಟ್ ಟೈಮ್ ಮಾಡೋರು ನೀಟಾಗಿ ನೋಡಿಕೊಂಡು ಮಾಡಿ. ಸೊ ನೀಟಾಗಿ ಉದ್ಕೊಂಡಿದ್ದೀನಿ. ಈಗ ಚಪಾತಿ ಹಿಟ್ಟಿನ ಸೈಜಲ್ಲಿ ಒಂದು ತವಾನ ಹೀಟ್ ಮಾಡಿಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದ್ರ ಮೇಲೆ ನಾನು ಉದ್ಕೊಂಡಿರೋವಂಥ ಪರೋಟಾನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಬೇಯಿಸಿ ಕಂಪೇರ್ ಟು ಚಪಾತಿ. ಯಾಕಂತಂದರೆ ಪರೋಟ ಸ್ವಲ್ಪ ದಪ್ಪ ಇರುತ್ತೆ ಆ್ಯಂಡ್ ಆಲೂಗಡ್ಡೆ ಮುಂಚೆನೇ ಬೆಂದಿರೋದ್ರಿಂದ ಸ್ವಲ್ಪ ಬೇಯಿಸಿದ್ರೆ ಸಾಕು. ಸೊ ನೀಟಾಗಿ ಬೆಂದಮೇಲೆ ನೋಡ್ತಾ ಇರ್ಬೋದು ಹೊಗೆ ಬರ್ತಾ ಇದೆ. ಇದಕ್ಕೆ ನೀವು ಎಣ್ಣೆನಾದರೂ ಹಾಕ್ಬೋದು ಅಥವಾ ತುಪ್ಪನಾದರೂ ಹಾಕ್ಬೋದು. ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಬೇಯಿಸ್ಕೊಂಡು ನೀಟಾಗಿ ಅದನ್ನು ಹೊತ್ತದೇ ಇರೋ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಈಗ ಬಿಸಿ ಬಿಸಿ ಪರೋಟ ರೆಡಿ. ಇದನ್ನು ಮೊಸರು ಅಥವಾ ಉಪ್ಪಿನಕಾಯಿ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇಂತಹ ಇನ್ನಷ್ಟು ಸಿಂಪಲ್ ರೆಸಿಪಿಗಾಗಿ ಸಿರಿ ಕಿಚನ್ನ ಫಾಲೋ ಮಾಡಿ.